ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಅಕ್ಷರ ದಾಸೋಹ ಬಿಸಿಯೂಟ ಕಾರ್ಯಕರ್ತೆಯರು ಜನವರಿ 2ರಂದು ಎಐಟಿಯುಸಿ ನೇತೃತ್ವದಲ್ಲಿ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅವರು ಪಟ್ಟಣದ ಶಾಸಕರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿ ಸರ್ಕಾರದ ಮೇಲೆ ಪ್ರಭಾವ ಬೀರುವಂತೆ ಒತ್ತಾಯಿಸಿದ್ದು, ಕಾರ್ಮಿಕ ಮುಖಂಡ ಎಚ್ ವೀರಣ್ಣ ಮುಂದಾಳತ್ವದಲ್ಲಿ ಶಾಸಕರಿಗೆ ತಮ್ಮ ವಿವಿಧ ಹಕ್ಕೊತ್ತಾಯಗಳಿರುವಂತಹ ಪತ್ರಗಳನ್ನು ನೀಡಿದ್ದಾರೆ. ಶಾಸಕರು ಬಿಸಿಯೂಟ ಕಾರ್ಯಕರ್ತೆಯರ ಹಕ್ಕೊತ್ತಾಯ ಪತ್ರವನ್ನು ಸ್ವೀಕರಿಸಿ ಮಾತನಾಡಿ, ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ ತಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆಯನ್ನು ನೀಡಿದರು. ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ್ದ ಅಕ್ಷರ ದಾಸೋಹ ಬಿಸಿಯೂಟ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ವಿಜಿ ರುಷ್ಪೇಂದ್ರ, NKS TV4 ಕೂಡ್ಲಿಗಿ. ಪೂರ್ವಭಾವಿಕೆಯಲ್ಲಿ ವಿಚಾರವಾಗಿ ಮಾತಾಡಬೇಕು ಅಂತೇಳಿ ಈಗ ಈ ಅಭಿಪ್ರಾಯ ಹೇಳಬೇಕು ಅಂತೇಳಿ ಮನವಿ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹೊಸ 2024 ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಈಗ ಸುಮಾರು 6 ತಿಂಗಳಿಂದ, ಈಗ 7 ತಿಂಗಳಾಯಿತು ಶಾಸಕರಾದಾಗಲಿಂದನೂ ಪ್ರತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಸ್ವಾಮ್ಯದ ಕಟ್ಟಡಗಳಿಗೆ, ಸರ್ಕಾರಿ ಸ್ವಾಮ್ಯದ ಇಲಾಖೆಗಳಿಗೆ ಮಾತ್ರ ನಾನು ಭೇಟಿ ಕೊಡ್ತಾ ಇದ್ದೀನಿ. ಅದರಲ್ಲಿ ಶಾಲೆ ಬಂತು, ಅಂಗನವಾಡಿ ಬಂತು, ಬಿಸಿಯೂಟದ ಕೋಣೆ ಬಂತು, ಶೌಚಾಲಯ, ಪ್ರತಿಯೊಂದು ಸರ್ಕಾರಿ ಶಾಲೆಗಳನ್ನ ನಾನು ಭೇಟಿ ಮಾಡ್ತಾ ಬಂದೆ. ಅಲ್ಲಿ ಪ್ರತಿಯೊಂದು ಅಡುಗೆ ಕೋಣೆಗೂ ಅವರ ಆರೋಗ್ಯ ವಿಚಾರಿಸಿ, ಆಯಿತಾ, ಅವರ ಸಮಸ್ಯೆಗಳು ವಿಚಾರಿಸಿ, ಮತ್ತು ನಿಮಗೆ ಸಂಬಳ ಎಷ್ಟು ಬರ್ತದೆ, ನೀವು ಹೆಂಗೆ ಕೆಲಸ ಮಾಡ್ತೀರಾ, ನಿಮ್ಮ ಆರೋಗ್ಯ ಏನು, ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀರಾ ಅಂತೇಳಿ ನಾನು ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲ ಇದ್ರ ಬಗ್ಗೆ ಈಗಾಗಲೇ ನಾನು ಮಾಹಿತಿ ಖುದ್ದಾಗಿ ನಾನೇ ಮಾತಾಡಿಸ್ಬಿಟ್ಟು ಮಾಹಿತಿ ಪಡ್ಕೊಂಡಿದ್ದೀನಿ. ಖಂಡಿತ ವೈಯಕ್ತಿಕವಾಗಿ ಹೇಳೋದಾದರೆ 3,600-700 ರೂಪಾಯಿ ಈಗಿನ ಕಾಲದಲ್ಲಿ ಖಂಡಿತ ತುಂಬ ಅಂದರೆ ತುಂಬ ಕಡಿಮೆ ಆಗ್ತದೆ. ಹೌದು, ಖಂಡಿತ ಈಗಾಗಲೇ ನಮ್ಮ ಸರ್ಕಾರನೇ ಈಗಾಗಲೇ 6,000 ಅಂತ ಘೋಷಣೆ ಮಾಡಿದೆ ಅಂತೇಳಿ ಖಂಡಿತ ನಮ್ಮ ವೀರಣ್ಣರು ಹೇಳ್ದಂಗೆ ಖಂಡಿತ ಇದು ನಾನು ವೈಯಕ್ತಿಕವಾಗಿ ಇದು ನಮ್ಮದೆಲ್ಲ ಲೀಸ್ಟ್ ಮಾಡ್ಕೊತಾ ಇದ್ದೀನಿ ಸರ್ಕಾರಕ್ಕೆ. ನಮ್ಮ ತಾಲೂಕಿಂದ ಏನೇನು ಅನುದಾನ ಬೇಕಿದೆ, ಬಜೆಟ್ನಲ್ಲಿ ಏನು ನಾವು ನಮ್ಮ ಪಾಲು ಪಡಿಬೇಕಂತೇಳಿ ನಾನೆಲ್ಲ ತಯಾರಿ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಈ ಪಾಯಿಂಟ್ ಕೂಡ ಸೇರಿಸ್ಕೊಂಡು ಖಂಡಿತ ಇಡೀ ರಾಜ್ಯದಲ್ಲಿ ಅಡುಗೆ ಸಹಾಯಕ ಪರವಾಗಿ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ನಮ್ಮ ಅಡುಗೆ ಸಹಾಯಕರ ಪರವಾಗಿ ನಾನು ಖಂಡಿತ ಮುಖ್ಯಮಂತ್ರಿಗಳಿಗೆ ಮನವಿ ಮತ್ತು ಒತ್ತಾಯ ಕೂಡ ಮಾಡ್ತೀನಿ. ಒತ್ತಡ ಏರಿ ಏನಾದರೂ ಕೆಲಸ ಆಗಂತ ವ್ಯವಸ್ಥೆ ಮಾಡೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡ್ತೀನಿ. ಇನ್ನೂ ಒಂದು ಈಗ ಇದು ಇನ್ನೂ ಕೆಲವು ಬೇಡಿಕೆಗಳೀಗ ಕಾಯಂಗೊಳಿಸೋದು ಹೇಳಿದ್ದೀರಾ, ಇಡುಗಂಟೆ 2 ಲಕ್ಷ ಕೊಡಬೇಕಂತ ಹೇಳಿದ್ದೀರಾ. ಮತ್ತು ಈಗ ಅಡುಗೆ ತುಂಬ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಬರೆದಿದ್ದಾರೆ ವೀರಣ್ಣರು. ಕೆಲಸ ಮಾಡುವಾಗ ಅಡುಗೆ ತಯಾರಿಸುವಾಗ ಆಕಸ್ಮಿಕವಾಗಿ ಅಪಘಾತಕ್ಕೆ ಒಳಗಾದರೆ ಬೆಂಕಿ, ಕುಕ್ಕರ್, ಸಿಲಿಂಡರ್ ಇರ್ತದೆ, ಇದು ನೋಡಿಈಗ ಇವೆಲ್ಲ ಸಾಮಾನ್ಯ ಜ್ಞಾನ. ಈಗ ಜಸ್ಟ್ ನಾವು ಮೊಳಕಾಲ್ಮೂರಿಗೆ ಹೋಗಿದ್ವಿ, ಅಲ್ಲಿ ಒಂದು ತುಂಬ ಆಘಾತಕಾರಿ ವಿಷಯ ಕೇಳಿ ನನಗೆ ಜೀವನ ಇದಾಯಿತು. ಯಾಕೆಂತಂದರೆ ಅಲ್ಲಿ ಈ ಕರೆಂಟಿಂದು ಅವರು ಈ ಇಲಾಖೆ ಸಿಬ್ಬಂದಿಗಳ ಸಂವಹನ ಕೊರತೆಯಿಂದ, ಆಯಿತಾ, ಅದು ಏನೋ ರಿಪೇರಿ ಮಾಡಬೇಕಿದೆ, ಕರೆಂಟಿಂದು ಲೈನು ಆಫ್ ಮಾಡೋಕ್ಕೆ ಹೇಳಿದ್ದಾರೆ. ಆಫ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕರೆಂಟ್ ಹೋಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹತ್ತಿದ್ದಾರೆ. ಅಲ್ಲಿ ಮತ್ತೆ ಕರೆಂಟ್ ಮತ್ತೆ ಬಂದುಬಿಟ್ಟಿದೆ ಪಾಸಾಗಿ, ಅಲ್ಲಿಂದ ಹಂಗೆ ಬಿದ್ದೋಗಿದೆ ನೋಡಿ. 1 ತಿಂಗಳು 2 ತಿಂಗಳು ಹಾಸ್ಪಿಟ್ಲಲ್ಲಿ, ಆಯಿತಾ, ಏನೇನೋ ಕಾಯಿಲೆಗಳಿಂದ ತುಂಬ ತೊಂದರೆಯಲ್ಲಿದ್ದು ಲಕ್ಷಾಂತರ ರೂಪಾಯಿ ಖರ್ಚಾದ್ರೂ ವಾಸಿ ಆಗ್ತಿರಲ್ಲ. ಆದರೂ ತಿಂಗಳಾನುಗಟ್ಟಲೆ ಹಾಸ್ಪಿಟ್ಲಲ್ಲಿ ಇರ್ತಾರೆ. ಆದರೆ ಇವತ್ತು ಒಂದು ಆರೋಗ್ಯವಾಗಿ ಇರೋಂಥ ಒಂದು ವಯಸ್ಸಿಗೆ ಬಂದಿರೋಂಥ ಹುಡುಗರು ಕೆಲಸ ಮಾಡಬೇಕಾದ್ರೆ ಈ 1 ಸೆಕೆಂಡಲ್ಲಿ ಅವ್ರ ಜೀವ ಹೋಯ್ತಂತಂದರೆ, ಆಯಿತಾ, ಅವ್ರ ಜೀವನ ಏನಾಗಬೇಕು, ಅವರು ಪರಿಸ್ಥಿತಿ, ಕುಟುಂಬ ಏನಾಗಬೇಕು, ಹಿಂಗೆ ಅಂದರೆ ಈ ಥರ ನೀವು ಕೆಲಸ ಮಾಡೋಂಥವ್ರು ಈ ಥರ ಇದನ್ನು ಏನಂತಂದರೆ ಇವು ಸ್ವಲ್ಪ ಅರಿವು ಸಾಮಾನ್ಯ ಅಂದರೆ ಎಚ್ಚರಿಕೆಯಿಂದ ಕೆಲಸ ಮಾಡೋದು. ಅರ್ಥ ಆಯ್ತಾ? ಈಗ ಸರ್ಕಾರ ಮಾಡಲಿಲ್ಲ ಅಂದರೂ ಅದು ನಮ್ಮ ಜವಾಬ್ದಾರಿ ಇರ್ತದೆ. ನಮ್ಮ ತಾಲೂಕಿನಲ್ಲಿ ಏನಾದರೂ ತೊಂದರೆ ಆದರೆ ಅದಕ್ಕೆ ಪರಿಹಾರ ಕೊಡ್ಸೋದಾಗಲಿ, ಕುಟುಂಬನ ನೋಡ್ಕೊಳ್ಳೋದಾಗಲಿ, ಮಕ್ಕಳದ್ದು ಎಜುಕೇಷನ್ ಜವಾಬ್ದಾರಿ ಆಗಲಿ, ಪರಿಹಾರ ಖಂಡಿತ ನಾವಿದ್ದೀವಿ, ಅದನ್ನೇನೋ ಒಂದು ಮಾಡ್ತೀವಿ. ಆದರೆ ಅದನ್ನು ಆ ಥರ ಆಗದಂಗೆ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಜೀವನ ಭಾರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನನ್ನ ಮನವಿ ಇಷ್ಟೇ, ಎಲ್ಲೋ ಮಾತಾಡಿಕೊಂಡು ಗ್ಯಾಸ್ನ ಬಿಟ್ಬಿಟ್ಟು ಆನ್ ಮಾಡಿರೋದು, ಬರೋಕ್ಕೆ ಮುಂಚೆ ಸ್ವಲ್ಪ ಎಲ್ಲ ಕಿಟಕಿಗಳು ತೆಗೆದು ವಾಸನೆ ಬರ್ತಾ ಇದೆ ನಂತರ ಚೆಕ್ ಮಾಡೋದು, ಇದು ಎಲ್ಲ ನಿಮ್ಮ ಕೈಯಲ್ಲಿ ಇರ್ತದೆ. ಇದು ಕುಕ್ಕರ್ ಬ್ಲಾಸ್ಟ್ ಆಗೋದಾಗಲಿ, ಸಿಲಿಂಡರ್ ಬ್ಲಾಸ್ಟ್ ಆಗೋದಾಗಲಿ ನಿಮ್ಮ ಕೈಯಲ್ಲಿ ಇರ್ತದೆ. ನಿಮ್ಮ ಕೈಯಲ್ಲಿರೋದನ್ನ ನೀವು ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಕೆಲಸ ಮಾಡೋಂಥ ಕೆಲಸ ನೀವು ಮಾಡಬೇಕು.
ಅರ್ಥ ಆಯ್ತಾ? ಪರಿಹಾರದ್ದು ನಾವೊಂದು ಜೀವ ಹೋದಾಗ ನಾನಂತೂ ತಾಲೂಕಲ್ಲಿ ಯಾರೇ ಒಬ್ಬರು ಜೀವ ಕಳ್ಕೊಂಡ್ರೆ ಅವ್ರ ಬಗ್ಗೆ ನಮಗೆ ವಿಶೇಷವಾಗಿ ಗಮನ ಇದೆ. ಅವ್ರಿಗೆ ನಾವು ಏನು ಗೌರವ ಸಲ್ಲಿಸ್ಬೇಕದು ಅವ್ರಿಗೂ ಅವ್ರ ಕುಟುಂಬದವ್ರಿಗೆ ಸಲ್ಲಿಸ್ತೀವಿ. ಆದರೆ ಜೀವ ಕಳ್ಕೊಳ್ಳೋಂಥ ಕೆಲಸಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕನ್ನೋದು ನನ್ನ ಮನವಿ. ಮತ್ತು ಏನು ಬೇರೆ ಎಲ್ಲ ಬೇಡಿಕೆ ಇಟ್ಟಿದ್ದೀರಿ, ಇವೆಲ್ಲ ನೀವು ಪಾಪ ನ್ಯಾಯಯುತವಾದ ಬೇಡಿಕೆಗಳನ್ನ ಇಟ್ಟಿದ್ದೀರಾ. ಅರ್ಥ ಆಯ್ತಾ? ಸೊ ಅದಕ್ಕೆಲ್ಲ ಖಂಡಿತ ನಾವು ಪ್ರಾಮಾಣಿಕವಾದ ಸ್ಪಂದಿಸಿ ಇನ್ನು ಮೇಲೆ ನೀವು ಇಲ್ಲಿ ಬಿಸಿಲಲ್ಲಿ ಈ ಕಡೆ ಬರಬಾರ್ದು. ಅರ್ಥ ಆಯ್ತಾ? ನಿಮ್ಮ ಕೆಲಸಗಳು ಆಗಬೇಕು ಅನ್ನೋದು ನಮ್ಮಲ್ಲಿ. ಆಯಿತಾ? ನಮ್ಮ ಸರ್ಕಾರದ ಈಗ ಎಲ್ಲರಿಗೂ 2,000 ಗ್ಯಾರಂಟಿ ಬರ್ತಾ ಇದ್ದೇನಿಲ್ವಾ? ಗೃಹಲಕ್ಷ್ಮಿದು ಅಕ್ಕಿ ಬರ್ತಾ ಇದ್ದೇನಿಲ್ವಾ? ಎಲ್ಲ ಏನು ಬಸ್ ಹತ್ಕೊಂಬಂದ್ರೆ ಫ್ರೀಯಾಗಿ ಇಲ್ವಾ? ಯಾವ ಸರ್ಕಾರ ಮಾಡಿಕೊಟ್ಟಿದ್ದು? ಈಗೆಲ್ಲ ನೀವು ಆಶೀರ್ವಾದ ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀವಿ. ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳು ಮಾಡೋಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಆಶೀರ್ವಾದ ಖಂಡಿತ ಬೇಕು. ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಚಿರಋಣಿ. ಈಗಾಗಲೇ ಒಳ್ಳೆ ಉತ್ತಮವಾದ ಗೌರವಿಸ್ತೀವಿ. ಮಹಿಳೆಯರು ಏನು ಇವತ್ತು ರಾಜ್ಯದಲ್ಲಿ ಎಷ್ಟೋ ಜನ ತನ್ನ ತವರು ಮನೆಗೆ ಸಂಬಂಧಿಕರ ಮನೆಗೆ ಹೋಗದಿರೋಂಥ ಪರಿಸ್ಥಿತಿಯಲ್ಲಿ ಸಹಿತ ಇವತ್ತೊಂದು ಅವಕಾಶ ಕೊಟ್ಟು ಎಲ್ಲರ ತಮ್ಮ ಸಂಬಂಧಿಕರು ಬೇರೆ ಸ್ಥಳಗಳಿಗೆ ದೇವಸ್ಥಾನಗಳಿಗೆ ಹೋಗುವ ಅವಕಾಶ ಕೊಟ್ಟಿದೆ. ಅದರ ಜೊತೆಯಲ್ಲೇ 2,000 ರೂಪಾಯಿ ಕೊಟ್ಟು ಗಂಡ ಮಗನಲ್ಲಿ ನೋಡಿಕೊಳ್ಳದಿದ್ದರೂ ಸಹಿತ ಅವರು ಸ್ವಂತ ಬದುಕು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದೆ. ಇನ್ನು ಕರೆಂಟು ಉಚಿತವಾಗಿ ಕೊಟ್ಟು ಎಷ್ಟೋ ಬಡ ಕುಟುಂಬಗಳಿಗೆ ಆಸರೆ ಆಗಿದೆ. ಇನ್ನು ಅಕ್ಕಿ ಇವೆಲ್ಲ ಒಳ್ಳೆ ಯೋಜನೆಗಳು. ಇದಕ್ಕೆ ಅಭಾರಿಯಾಗಿದ್ದೀವಿ, ನಾವೆಲ್ಲ ಅಭಿನಂದಿಸ್ತೀವಿ. ಆದರೆ ಅದರ ಜೊತೆಯಲ್ಲಿ 6ನೇ ಭಾಗವಾಗಿ 6ನೇ ಗ್ಯಾರಂಟಿಯಾಗಿ ಇವರಿಗೆ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ. ಪಾಪ ಇವರು ಬಡವರೇ, 900 ಜನ ಇದ್ದಾರೆ. ರಾಜ್ಯದಲ್ಲಿ 1,20,000 ಜನ ಇದ್ದಾರೆ. ಅದು ಒಂದು ಮಾಡಿದರೆ ಇನ್ನೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಮಹಿಳೆಯರೆಲ್ಲ ಪರ್ಮನೆಂಟಾಗಿ ಚಿರಋಣಿಯಾಗಿ ಇರ್ತಾರೆ. ಅದನ್ನು ನೀವು ಯಾಕಂದ್ರೆ ನಮಗೊಂದು ಕಾನ್ಫಿಡೆನ್ಸ್ ಇದೆ. ಯಾವ ಶಾಸಕರು ಮಾತಾಡ್ತಾರೋ ಇಲ್ಲೋ, ನೀವು ಈಗಾಗಲೇ ಮಾತಾಡಿ ಸದನದಲ್ಲಿ ಅದನ್ನು ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ದೀರಿ. ಅದನ್ನು ಈ ಬಾರಿ ಕೂಡ ನಮ್ಮ ತಾಲೂಕಿನ ಪರವಾಗಿ ನೀವು ಧ್ವನಿ ಎತ್ತಿ ಮಾತಾಡಿ ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ಆತ್ಮಪೂರ್ವಕವಾಗಿ ಮತ್ತು ಇವರೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಕೇಳ್ತಾ ಇದ್ದೀವಿ. ಆದರೆ ನೀವು ಒಳ್ಳೆಯ ವಿಚಾರಗಳನ್ನು ಹೇಳಿದಿರಿ, ಸ್ಪಂದಿಸ್ತಾ ಇದ್ದೀರಿ. ಇವ್ರ ಪರವಾಗಿ ಮತ್ತೆ ಮಾತಾಡ್ತೀರಂತ ಭರವಸೆ ಇಟ್ಟು ನಮ್ಮೆಲ್ಲ ತಾಲೂಕಿನ ಬಿಸೂಟ ಕಾರ್ಯಕರ್ತರ ಪರವಾಗಿ ಮನವಿ ಪಡೆದು ಮಾತಾಡಿರ್ತಕ್ಕಂಥ ತಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ.